ಭಾರತ ದೇಶದ ಪಶ್ಚಿಮ ಕರಾವಳಿಯಲ್ಲಿ ಪ್ರಧಾನವಾಗಿ 6 ಬಂದರುಗಳಿವೆ. ಪೂರ್ವ ಕರಾವಳಿಯಲ್ಲಿ 7 ಬಂದರುಗಳಿವೆ. ಅಂಡಮಾನ್ ನಿಕೋಬಾರದಲ್ಲಿ 1 ಬಂದರ ಇದೆ. ಕಾಂಡ್ಲಾ ಬಂದರ ಇದೆ ಇಲ್ಲಿ. ಮುಂಬೈ ಬಂದರ, ಎನ್ನೋರ ಬಂದರ, ಮರ್ಮಗೋವಾ ಬಂದರ, ನವಮಂಗಳೂರು ಬಂದರ, ಕೊಚ್ಚಿನ್ ಬಂದರ, ಟುಟ್ಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೋರ ಬಂದರ, ವಿಶಾಖಪಟ್ಟಣ, ಪಾರದೀಪ, ಹಾಲ್ದಿಯಾ, ಕಲ್ಕತ್ತಾ ಮತ್ತೆ ಪೋರ್ಟ್ ಬ್ಲೇಯರ್. ನಮ್ಮ ದೇಶದ ಪ್ರಧಾನವಾಗಿರುವಂಥ ಬಂದರಗಳು ಯಾವ ಬಂದರಗಳಂದ್ರೆ ಕಾಂಡ್ಲಾ ಬಂದರ, ಮುಂಬೈ, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಕಾಂಡ್ಲಾ ಬಂದರ, ಮುಂಬೈ ಬಂದರ, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟ್ಕೋರಿಯನ್, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣಂ, ಪಾರದ್ವೀಪ, ಹಾಲ್ದಿಯಾ, ಕಲ್ಕತ್ತಾ, ಪೋರ್ಟ್ ಬ್ಲೇಯರ್. ಒಂದೊಂದು ಬಂದರುಗಳು ಒಂದೊಂದು ವಿಶೇಷ ಅದ ನೋಡಿ. ಕಾಂಡ್ಲಾ, ಮುಂಬೈ, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟ್ಕೋರಿಯನ್, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ, ಪಾರದೀಪ, ಹಾಲ್ದಿಯಾ, ಕಲ್ಕತ್ತಾ, ಪೋರ್ಟ್ ಬ್ಲೇಯರ್. ಭಾರತ ದೇಶದಲ್ಲಿ ಪ್ರಧಾನವಾಗಿರುವಂಥ 14 ಬಂದರುಗಳು. ಪಶ್ಚಿಮ ಕರಾವಳಿಯಲ್ಲಿ 6 ಬಂದರುಗಳಿವೆ. ಪೂರ್ವ ಕರಾವಳಿಯಲ್ಲಿ 7 ಬಂದರುಗಳಿವೆ. ಅಂಡಮಾನ್ ನಿಕೋಬಾರದಲ್ಲಿ 1 ಬಂದರ. ಟೋಟಲ್ ಎಲ್ಲ ಕೂಡಿ 14 ಬಂದರುಗಳನ್ನು ಕಾಣ್ತೀವಿ. ಸಾಮಾನ್ಯವಾಗಿ ಬಂದರುಗಳಲ್ಲಿ 2 ಪ್ರಕಾರ, ಒಂದು ಸ್ವಾಭಾವಿಕ ಬಂದರ, ಇನ್ನೊಂದು ಕೃತಕ ಬಂದರಗಳು. ಸ್ವಾಭಾವಿಕ ಬಂದರ ಅಂದ್ರೆ ಏನು? ಬಂದರದ ಆಳ ಅತ್ಯಂತ ಆಳವಾಗಿದ್ದು ಯಾವುದೇ ಹಡಗು ಸಾರಿಗೆ ತೊಂದರೆ ಮಾಡದೇ ಇದ್ದರೆ ಅದನ್ನ ಸ್ವಾಭಾವಿಕ ಬಂದರ ಅಂತ ಕರಿತೀವಿ. ಕೃತಕ ಬಂದರ ಅಂದ್ರೆ ಏನು? ಬಂದರದ ಆಳ ಮೇಲ್ಭಾಗದಲ್ಲಿ ಇರ್ತದೆ, ಹಡಗು ಸಾರಿಗೆ ಏನ್ ಮಾಡ್ತದೆ? ತೊಂದರೆ ಮಾಡ್ತದೆ. ಹಾಗಾದ್ರೆ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವಂತ 6 ಬಂದರಗಳು ಸ್ವಾಭಾವಿಕ ಬಂದರಗಳಾದರೆ, ಪೂರ್ವ ಕರಾವಳಿಯಲ್ಲಿ ಎಲ್ಲಾ ಬಂದರಗಳು, ಆದರೆ ವಿಶಾಖಪಟ್ಟಣ ಒಂದನ್ನು ಹೊರತುಪಡಿಸಿ. ಯಾಕಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅಂದ್ರೆ ವಿಶಾಖಪಟ್ಟಣ. ನಮ್ಮ ದೇಶದ ಅತ್ಯಂತ ಆಳವಾಗಿರುವಂತ ಬಂದರ ಅಂದ್ರ ವಿಶಾಖಪಟ್ಟಣ ಬಂದರ ಭಾರತ ದೇಶದಲ್ಲಿ ಅತ್ಯಂತ ಆಳವಾದ ಬಂದರ. ಒಂದು ವೇಳೆ ವಿಶಾಖಪಟ್ಟಣ ಇಲ್ಲ ಅಂದ್ರ ಚಿಕ್ಕ ಬಂದರಗಳಲ್ಲಿ ಅತಿ ಆಳವಾದ ಬಂದರ ಯಾವುದು? ವೆರಿ ಗುಡ್. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅಂದ್ರ ಗಂಗಾವರಂ ಬಂದರ ನೋಡಿ. ಗಂಗಾವರಂ ಬಂದರ ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅಂತ ಹೇಳಿ ಗುರುತಿಸ್ತೀವಿ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ. ಕಾಂಡ್ಲಾ ಬಂದರದ ವಿಶೇಷ ಏನು? ಇದು ಸ್ವತಂತ್ರ ಭಾರತದ ಮೊದಲ ಬಂದರ ಅಂತ ಹೇಳಿ ಗುರುತಿಸ್ತೀವಿ. ಕಾಂಡ್ಲಾ ಬಂದರದ ವಿಶೇಷ ಏನಂದ್ರ, ಕಾಂಡ್ಲಾ ಬಂದರ 1955ರಲ್ಲಿ ಘೋಷಣೆಯಾಗಿದ್ದು ಸ್ವತಂತ್ರ ಭಾರತದ ಮೊದಲ ಬಂದರ. ಇದು ಎಲ್ಲಿ ಕಂಡು ಬರ್ತದೆ? ಪ್ರೆಸೆಂಟ್ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಜರಾತ್ ರಾಜ್ಯದ ಕಚ್ ಕರಾವಳಿಯಲ್ಲಿ
ಈ ಬಂದರವನ್ನ ಫೇಮಸ್ ಆಗಿ ಏನಂತ ಕರೀತಾರೆ ಅಂದ್ರೆ ಬಾಸುಮತಿಯ ಬಂದರ ಅಂತ ಕರೀತಾರೆ ಇದನ್ನು. ಬಾಸುಮತಿಯ ಅಕ್ಕಿಯನ್ನು ರಫ್ತು ಮಾಡ್ತದೆ. ಬಾಸುಮತಿ ಅಕ್ಕಿಯನ್ನು ಭಾರತದಲ್ಲಿ ಹೈಯೆಸ್ಟ್ ಬಾಸುಮತಿ ಅಕ್ಕಿಯನ್ನು ಬೆಳೆಯುವ ರಾಜ್ಯ ಯಾವುದು? ಯಾವ ರಾಜ್ಯ ಗರಿಷ್ಠ ಬಾಸುಮತಿ ಅಕ್ಕಿಯನ್ನು ಬೆಳೀತದೆ? ವೆರಿ ಗುಡ್, ಪಂಜಾಬ್ ರಾಜ್ಯ. ನೋಡಿ, ಆ ಪಂಜಾಬ್ ರಾಜ್ಯ ಬೆಳೆಯುವಂತ ಬಾಸುಮತಿ ಅಕ್ಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಫ್ತು ಮಾಡುವಂತ ಬಂದರ ಯಾವುದಂದ್ರ ಈ ಒಂದು ಕಾಂಡ್ಲಾ ಬಂದರ. ಕಾಂಡ್ಲಾ ಬಂದರದ ಮೂಲಕ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ. ಗುಜರಾತ್ ರಾಜ್ಯದ ಕಚ್ ಕರಾವಳಿಯಲ್ಲಿ ಕಂಡು ಬರುತ್ತದೆ. ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡುವಂತ ಬಂದರ ಅಂದ್ರ ಇದು ಕಾಂಡ್ಲಾ ಬಂದರ. ಇನ್ನ ಬರೇ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡೋದಲ್ಲ, ಪೆಟ್ರೋಲಿಯಂ ಅನ್ನು ಆಮದು ಮಾಡ್ಕೋತದ. ಪೆಟ್ರೋಲಿಯಂ ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡುತ್ತದೆ, ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳುತ್ತದೆ. ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡಿ ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳುವ ಬಂದರ ಕಾಂಡ್ಲಾ. ಕಾಂಡ್ಲಾ ಬಂದರವನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನಂತ ನಾಮಕರಣ ಮಾಡಲಾಗಿದೆ ಅಂದ್ರೆ, ಕಾಂಡ್ಲಾ ಬಂದರವನ್ನ ಯಾರು ಹೇಳ್ತೀರಿ? ಇತ್ತೀಚೆಗೆ ಕಾಂಡ್ಲಾ ಬಂದರವನ್ನು ಒಂದು ಹೆಸರಿಂದ ನಾಮಕರಣ ಮಾಡಲಾಗಿದೆ. ಎಕ್ಸಲೆಂಟ್. ದೀನ್ ದಯಾಳು ಉಪಾಧ್ಯಾಯ ಬಂದರ ಎಂದು ನಾಮಕರಣ ಮಾಡಲಾಗಿದೆ. ದೀನ್ ದಯಾಳು ಈ ಬಂದರವನ್ನು ಏನಂತ ನಾಮಕರಣ ಮಾಡಲಾಗಿದೆ ಅಂದ್ರೆ ದೀನ್ ದಯಾಳು ಉಪಾಧ್ಯಾಯ ಬಂದರ ಎಂದು ನಾಮಕರಣ ಮಾಡಲಾಗಿದೆ. ಕಾಂಡ್ಲಾ ಬಂದರ 1955ರಲ್ಲಿ ಘೋಷಣೆಯಾಗಿದ್ದು ಗುಜರಾತ್ ರಾಜ್ಯದ ಕಚ್ ಕರಾವಳಿಯಲ್ಲಿ ಕಂಡು ಬಂದು ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡುತ್ತದೆ, ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳುವಂತ ಬಂದರ ಅಂದ್ರ ಕಾಂಡ್ಲಾ ಬಂದರ. ಈ ಕಾಂಡ್ಲಾ ಬಂದರದ ಪಕ್ಕದಲ್ಲಿಯೇ ಇತ್ತೀಚೆಗೆ ಅದಾನಿ ಒಡೆತನದವರು ಒಂದು ಬಂದರ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಾಂಡ್ರಾ ಬಂದರ. ಮಾಂಡ್ರಾ ಬಂದರ. ಈ ಮಾಂಡ್ರಾ ಬಂದರ ಇತ್ತೀಚೆಗೆ ಭಾರತ ದೇಶದ ಗುಜರಾತ್ ರಾಜ್ಯದ ಕಚ್ ಕರಾವಳಿಯಲ್ಲಿ ಕಂಡು ಬಂದಂತ ಖಾಸಗಿ ವಲಯದ ಬಂದರ. ಹಾಗಾದ್ರೆ ಯಾವ ಬಂದರವನ್ನ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಿದ್ರು? ಯಾವ ಬಂದರವನ್ನ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಿದ್ದರು? ವೆರಿ ಗುಡ್, ಲೋಥಾಲ್ ಬಂದರ. ನೋಡಿ, ಯಾವ ಬಂದರವನ್ನ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಿದ್ದಾರಂದ್ರ ಲೋಥಾಲ್ ಬಂದರವನ್ನ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೀತಿದ್ರು. ಇದೇ ಗುಜರಾತ್ ರಾಜ್ಯದ ಕಾಂಡ್ಲಾದಲ್ಲಿ ಅಥವಾ ಗುಜರಾತ್ ರಾಜ್ಯದಲ್ಲಿ ಒಂದು ಹಡಗು ಹೊಡೆಯುವ ತಾಣ ಇದೆ. ಹಡಗನ್ನು ಹೊಡೆಯುವಂತ ತಾಣ ಇದೆ. ಅದರ ಹೆಸರೇನಂದ್ರ ಅಲಾಂಗ್. ಅಲಾಂಗ್ ಎಂಬ ಸ್ಥಳ. ಈ ಅಲಾಂಗ್ ಎಂಬ ಸ್ಥಳದ ವಿಶೇಷ ಏನಂದ್ರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಹಡಗು ಹೊಡೆಯುವ ತಾಣ ಅಂತ ಗುರುತಿಸ್ತೀವಿ. ಇಡೀ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ಯಾವುದಂದ್ರ ಗುಜರಾತ್ ರಾಜ್ಯದ ಅಲಾಂಗ್. 5 ಹಡಗು ಕಟ್ಟುವ ಕಾರ್ಖಾನೆಗಳಿದ್ದು ಅಲಾಂಗ್ ಅನ್ನುವಂಥ ಸ್ಥಳ ಪ್ರಪಂಚದ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣವಾಗಿದೆ, ಕಾಂಡ್ಲಾ ಬಂದರ. ನೆಕ್ಸ್ಟ್ ಮುಂಬೈ ಬಂದರ. ನೋಡಿ, ಮುಂಬೈ ಬಂದರ ಘೋಷಣೆ ಆದ ವರ್ಷ ಯಾವಾಗಂದ್ರ 1869ರಲ್ಲಿ ಇದನ್ನು ಘೋಷಣೆ ಮಾಡ್ರು ಬ್ರಿಟಿಷ್ ಸರ್ಕಾರ. ಯಾಕಂದ್ರೆ ಮುಂಬೈ ಪ್ರದೇಶ ಒಂದು ಜೌಗು ತಾಣವಾಗಿತ್ತು, ನಿಮ್ಗೆಲ್ಲ ಗೊತ್ತದು. 1661ರಲ್ಲಿ ಇಂಗ್ಲೆಂಡದ ರಾಜಕುಮಾರ ಮತ್ತು ಪೋರ್ಚುಗಲ್ ದೇಶದ ರಾಜಕುಮಾರಿಯ ಮಧ್ಯದಲ್ಲಿ ಮದುವೆಯಾದಾಗ ಪೋರ್ಚುಗಲದ ರಾಜಕುಮಾರಿ ಕ್ಯಾಥರಿನ್ ಏನ್ ಮಾಡ್ತಾಳಂದ್ರ ಇಂಗ್ಲೆಂಡದ ರಾಜಕುಮಾರನಾಗಿರುವಂತ 2ನೇ ಚಾರ್ಲ್ಸನಿಗೆ ಆ ಮುಂಬೈ ಪ್ರದೇಶವನ್ನು ಬಳುವಳಿಯಾಗಿ ಕೊಡ್ತಾಳೆ. ಆ ಮುಂಬೈ ಪ್ರದೇಶವನ್ನು ತಗೊಂಡು ಖುಷಿಯಾಗಿ ಆ ಹೆಣ್ಣು ಮಗಳಿಂದ ಬಂಗಾರ, ರೊಕ್ಕ, ರೂಪಾಯಿಗಳನ್ನು ತಗೊಂಡು ಅವ ಪೋತ್ ರಾಜ ಆತಾನ, ಯಾರು ಇಂಗ್ಲೆಂಡದ ರಾಜಕುಮಾರ. ಅವ ಏನ್ ಮಾಡಿದ ಅಂತಂದ್ರ 1668ರಲ್ಲಿ
ಬ್ರಿಟಿಷರಿಗೆ ಅದನ್ನ ಬಳುವಳಿಯಾಗಿ ಕೊಟ್ಟ ಅಂತ. ಯಾವ್ದನ್ನ? ಮುಂಬೈ ಪ್ರದೇಶವನ್ನು. ಮುಂಬೈ ಪ್ರದೇಶವನ್ನು ಬಳುವಳಿಯಾಗಿ ಕೊಟ್ಟರೆ ನಮ್ಮೂರು ಆರಾಮ್ ಉಂಡು ತಿಂದು ಲಗಾಟಿ ಹೊಡೆದು ನಮ್ಮ ಮಂದಿ ಬಂದ್ರು. ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಈ 1869ರಲ್ಲಿ ಮುಂಬೈ ಬಂದರವನ್ನು ಡೆವಲಪ್ಮೆಂಟ್ ಮಾಡಲಾಯಿತು. ಹಾಗಾದ್ರೆ ಮುಂಬೈ ಬಂದರದ ಮೂಲಕ ಏನನ್ನು ರಫ್ತು ಮಾಡಲಾಗುತ್ತದೆ? ಎಕ್ಸಲೆಂಟ್, ವೆರಿ ಗುಡ್. ಮುಂಬೈ ಬಂದರದ ಮೂಲಕ ಏನನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ, ಮುಂಬೈ ಬಂದರದ ಮೂಲಕ ಶುದ್ಧ ಪೆಟ್ರೋಲಿಯಂ ಅನ್ನು ರಫ್ತು ಮಾಡಲಾಗ್ತದೆ. ಶುದ್ಧ ಪೆಟ್ರೋಲಿಯಂ. ಯಾಕಂದ್ರೆ ಬಾಂಬೆ ಎನ್ನುವಂತ ಸ್ಥಳವನ್ನು ಸಾಗರ ಸಾಮ್ರಾಟ ಅಂತ ಕರಿತೀವಲ್ಲ, ಅಲ್ಲಿ ತಂದಂತ ಪೆಟ್ರೋಲಿಯಂ ಅನ್ನ ಶುದ್ಧೀಕರಣ ಮಾಡಿ ಬಂದರದ ಮೂಲಕ ಏನ್ ಮಾಡ್ಲಾಗ್ತದೆ ಅಂದ್ರ ರಫ್ತು ಮಾಡಲಾಗುತ್ತದೆ. ಅದಕ್ಕೆ ಶುದ್ಧ ಪೆಟ್ರೋಲಿಯಂ ಅನ್ನು ರಫ್ತು ಮಾಡುವ ಬಂದರ. ಕಚ್ಚಾ ಹತ್ತಿಯನ್ನು ರಫ್ತು ಮಾಡಲಾಗುತ್ತದೆ. ಶುದ್ಧ ಪೆಟ್ರೋಲಿಯಂ, ಕಚ್ಚಾ ಹತ್ತಿಯನ್ನು ರಫ್ತು ಮಾಡಲಾಗುತ್ತದೆ ಮುಂಬೈ ಬಂದರದ ಮೂಲಕ. ಮುಂಬೈ ಬಂದರವನ್ನ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಭಾರತದ ಹೆಬ್ಬಾಗಿಲು, ಗೇಟ್ವೇ ಆಫ್ ಇಂಡಿಯಾ. ಭಾರತದ ಹೆಬ್ಬಾಗಿಲು ಯಾವ್ದಂದ್ರ ಮುಂಬೈ ಬಂದರ. ಮುಂಬೈ ಬಂದರವನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಶುದ್ಧ ಪೆಟ್ರೋಲಿಯಂ ಅನ್ನು ರಫ್ತು ಮಾಡಲಾಗುತ್ತದೆ, ಕಚ್ಚಾ ಹತ್ತಿಯನ್ನು ರಫ್ತು ಮಾಡಲಾಗುತ್ತದೆ. 1868ರಲ್ಲಿ 69ರಲ್ಲಿ ಘೋಷಣೆ ಮಾಡಿದ ಬಂದರ. ಈ ಬಂದರದ ಒತ್ತಡವನ್ನು ತಡೆಗಟ್ಟುವ ಸಲುವಾಗಿ 1982ರಲ್ಲಿ ಮತ್ತೊಂದು ಬಂದರ ಸ್ಥಾಪನೆ ಮಾಡಲಾಗ್ತದೆ. ಯಾವ್ದಂದ್ರ ನವಸೇವಾ ಬಂದರ. ನವಸೇವಾ ಬಂದರ 1982ರಲ್ಲಿ ನವಸೇವಾ ಬಂದರ. ನವಸೇವಾ ಬಂದರವನ್ನು ಏನಂತ ಕರೀತಾರೆ ಅಂದ್ರ ಜವಾಹರ್ಲಾಲ್ ನೆಹರು ಬಂದರ ಅಂತ ಕರೀತಾರೆ. ಯಾಕಂದ್ರೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ, ಇದು ಕ್ವಶನ್ ಆಗಿದೆ ನೋಡಿ, ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದರ ಘೋಷಣೆ ಮಾಡಲಾಯ್ತಂದ್ರ 6ನೇದ್ದು. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿ ಅವರು ತಮ್ಮ ತಂದೆ ಹೆಸರಿನಲ್ಲಿ ಈ ಬಂದರವನ್ನು ಘೋಷಣೆ ಮಾಡ್ತಾರೆ. ನವಸೇವಾ ಬಂದರದ ವಿಶೇಷ ಏನಂದ್ರೆ, ಇದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವ ಕಂಟೈನರ್ ಬಂದರ ಅಂತ ಕರೀತಾರೆ. ಕಂಟೈನರ್, ನಮ್ಮ ದೇಶದ ಅತಿ ದೊಡ್ಡ ಕಂಟೈನರ್ ಬಂದರ ಅಂದ್ರ ನವಸೇವಾ ಬಂದರ. ವೈಫೈ ಕನೆಕ್ಟ್ ಹೊಂದಿರುವಂತ ಮೊದಲ ಬಂದರ ಇದು ಭಾರತದಲ್ಲಿ. ನಮ್ಮ ದೇಶದಲ್ಲಿ ವೈಫೈ ಕನೆಕ್ಟ್ ಹೊಂದಿರುವಂತ ಮೊದಲ ಬಂದರ ನವಸೇವಾ ಬಂದರವನ್ನ ಜವಾಹರ್ಲಾಲ್ ನೆಹರು ಬಂದರ. 1982ರಲ್ಲಿ ಮುಂಬೈ ಬಂದರದ ಒತ್ತಡವನ್ನು ತಡೆಗಟ್ಟಲು ನವಸೇವಾ ಬಂದರವನ್ನ ಸ್ಥಾಪನೆ ಮಾಡಲಾಯಿತು. ಇನ್ನ ಮರ್ಮ ಗೋವಾ ಬಂದರ ನೋಡಿ, ಮರ್ಮ ಗೋವಾ ಬಂದರ. ಈ ಮರ್ಮ ಗೋವಾ ಬಂದರ ಘೋಷಣೆ ಆದ ವರ್ಷ ಯಾವ ವರ್ಷ ಘೋಷಣೆ ಆಯ್ತು ಮರ್ಮ ಗೋವಾ? ಎಸ್, ವೆರಿ ಗುಡ್, ದಿವ್ಯಾ ಅವರೇ ಕರೆಕ್ಟ್ ಆನ್ಸರ್. 1964ರಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು. 1964 ಮರ್ಮ ಗೋವಾ ಬಂದರ ಘೋಷಣೆ ಆದ ವರ್ಷ 1964ರಲ್ಲಿ ಇದು ಘೋಷಣೆ ಆಗ್ತದೆ. ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಇದು ಜುವಾರಿ ನದಿಯ ದಡದ ಮೇಲೆ ಕಂಡು ಬರ್ತದೆ ಮರ್ಮ ಗೋವಾ. ಇದು ಹೈಯೆಸ್ಟ್ ಕಬ್ಬಿಣಕ್ಕೆ ಫೇಮಸ್ ಆಗಿದೆ ನೋಡಿ. ಕಬ್ಬಿಣ ಅತಿ ಹೆಚ್ಚು ಯಾವ ಬಂದರದ ಮೂಲಕ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಮರ್ಮ ಗೋವಾ ಬಂದರದ ಮೂಲಕ ಕಬ್ಬಿಣವನ್ನ ರಫ್ತು ಮಾಡಲಾಗುತ್ತದೆ. ಕಬ್ಬಿಣಕ್ಕೆ ಫೇಮಸ್ ಆಗಿರುವಂತ ಬಂದರ ಜುವಾರಿ ನದಿಯ ದಡದ ಮೇಲೆ ಇದ್ದು 1964ರಲ್ಲಿ ಘೋಷಣೆಯಾಗಿರುವಂತ ಬಂದರ ಮರ್ಮ ಗೋವಾ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಭಾರತ ದೇಶದ ಅತ್ಯಂತ ಚಿಕ್ಕದಾದ ಬಂದರ ಇದು. ಭಾರತದ ಅತ್ಯಂತ ಚಿಕ್ಕದಾದ ಬಂದರ.
ಭಾರತದ ಅತ್ಯಂತ ಚಿಕ್ಕದಾದ ಬಂದರ, ಆದರೆ ಗೋವಾ ರಾಜ್ಯದ ಅತಿ ದೊಡ್ಡ ಬಂದರ. ಅದು ಇಂಪಾರ್ಟೆಂಟ್. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ಬಂದರಾಗಿದೆ, ಆದರೆ ಗೋವಾ ರಾಜ್ಯದ ಅತಿ ದೊಡ್ಡ ಬಂದರ ಯಾವುದಂದ್ರೆ ಮರ್ಮಗೋವಾ. 1964ರಲ್ಲಿ ಘೋಷಣೆಯಾಗಿದ್ದು, ಜುವಾರಿ ನದಿಯ ದಡದ ಮೇಲೆ ಇದೆ. ಹೈಯೆಸ್ಟ್ ಕಬ್ಬಿಣವನ್ನು ರಫ್ತು ಮಾಡುವಂಥ ಬಂದರ ಮರ್ಮಗೋವಾ ಬಂದರ. ನೆಕ್ಸ್ಟ್ ನವಮಂಗಳೂರು ನೋಡಿ. ನವಮಂಗಳೂರು ಸರ್, ನವಮಂಗಳೂರದ ವಿಶೇಷ ಏನು? ಇದು 1974ರಲ್ಲಿ ಘೋಷಣೆಯಾಗಿದ್ದು. ಎಷ್ಟನೇ ತಾರೀಕು ಅಂದ್ರೆ ಮೇ 4ನೇ ತಾರೀಕು, ಮೇ 4, 1974ರಲ್ಲಿ ಘೋಷಣೆಯಾಗಿದೆ. ಇದನ್ನ ಘೋಷಣೆ ಮಾಡಿದವರು ಯಾರಂದ್ರೆ ಸ್ವತಃ ಇಂದಿರಾ ಗಾಂಧಿಯವರೇ. ಇಂದಿರಾ ಗಾಂಧಿಯವರು ಇದನ್ನು ಘೋಷಣೆ ಮಾಡ್ತಾರೆ. ಇಂದಿರಾ ಗಾಂಧಿಯವರೇ ಉದ್ಘಾಟನೆ ಮಾಡಿರ್ತಕ್ಕಂಥ ಬಂದರ ಇದು. 1974 ಆನ್ ಮೇ 4. ಭಾರತ ದೇಶದ ಎಷ್ಟನೇ ಬಂದರ ಅಂದ್ರೆ ಇದು ನಮ್ಮ ದೇಶದ 9ನೇ ಅತಿ ದೊಡ್ಡ ಬಂದರ. ಇದು ಭಾರತ ದೇಶದ 9ನೇ ಅತಿ ದೊಡ್ಡ ಬಂದರವಾಗಿದ್ದು 1974 ಮೇ 4ರಂದು ಘೋಷಣೆಯಾಗಿದ್ದು, ನವಮಂಗಳೂರು ಬಂದರವನ್ನ ಇಂದಿರಾ ಗಾಂಧಿ ಬಂದರ ಅಂತ ಹೇಳಿ ಕರೀತಾರೆ. ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಸ್ಥಾಪನೆಯಾಗಿರುವಂತ ಬಂದರ ಇದು ನವಮಂಗಳೂರು. ನವಮಂಗಳೂರು ಬಂದರದ ಮೂಲಕ ಹೈಯೆಸ್ಟ್ ಏನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಗ್ರಾನೈಟ್ ಶಿಲೆಗಳನ್ನು ರಫ್ತು ಮಾಡಲಾಗ್ತದೆ ನೋಡಿ. ಗ್ರಾನೈಟ್ ರಾಕ್ಸ್, ಗ್ರಾನೈಟ್ ಶಿಲೆಗಳನ್ನು ನವಮಂಗಳೂರು ಬಂದರದ ಮೂಲಕ ಗ್ರಾನೈಟ್ ಶಿಲೆಗಳನ್ನ, ಮತ್ತೆ ಕಾಫಿಯನ್ನ ಮತ್ತೆ ಶುದ್ಧೀಕರಿಸಿದಂತ ಮ್ಯಾಕ್ರಲ್ ತಳಿಯ ಮೀನನ್ನ ಶುದ್ಧೀಕರಣ ಮಾಡಿ ಆ ಮ್ಯಾಕ್ರಲ್ ತಳಿಯ ಮೀನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಆ ಮೀನುಗಳನ್ನು ಒಣಗಿಸಿ ಉಪ್ಪಚ್ಚಿ ಮಾರಾಟ ಮಾಡುವ ಬಂದರ ನವಮಂಗಳೂರು. ಮ್ಯಾಕ್ರಲ್ ತಳಿಯ ಮೀನುಗಳನ್ನ, ಕಾಫಿಯ ಬಂದರ, ಗ್ರಾನೈಟ್ ಶಿಲೆಗಳನ್ನ ಸ್ವತಃ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡ್ತಾರೆ. 1974 ಮೇ 4ರಂದು ಘೋಷಣೆಯಾಗಿದ್ದು, ಈ ನವಮಂಗಳೂರು ಬಂದರವನ್ನು ಏನಂತ ಕರೀತಾರಂದ್ರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೀತಾರೆ. ಯಾವ ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರಂದ್ರ ನವಮಂಗಳೂರು ಬಂದರ. ಭಾರತದ ಹೆಬ್ಬಾಗಿಲು ಅಂದ್ರೆ ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ನವಮಂಗಳೂರು, ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂದ್ರೆ ಚೆನ್ನೈ, ಪೂರ್ವ ಭಾರತ ಹೆಬ್ಬಾಗಿಲು ಅಂದ್ರೆ ಕಲ್ಕತ್ತಾ. ನವಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು 1974 ಆನ್ ಮೇ 4, 4ನೇ ತಾರೀಕು ಘೋಷಣೆಯಾಗಿದೆ. ಇಂದಿರಾ ಗಾಂಧಿಯವರು ಈ ಬಂದರವನ್ನ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಕೊಚ್ಚಿನ್ ಬಂದರ. ಕೊಚ್ಚಿನ್ ಬಂದರ ಬಂದ್ಬಿಟ್ಟು ಇದು ಘೋಷಣೆಯಾದ ವರ್ಷ 1972, 1972ರಲ್ಲಿ ಘೋಷಣೆಯಾಗಿದೆ. ಇದು 1972ರಲ್ಲಿ ಘೋಷಣೆಯಾಗಿದ್ದು, ಇದು ಯಾವ ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾಗಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಮಲಬಾರ ಕರಾವಳಿಯಲ್ಲಿ ಕಂಡು ಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಕೊಚ್ಚಿನ್ ಬಂದರವನ್ನ ಏನಂತ ಕರೀತಾರೆ ಅಂದ್ರ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಅರಬ್ಬಿ ಸಮುದ್ರದ ರಾಣಿ. ಅರಬ್ಬಿ ಸಮುದ್ರದ ರಾಜ ಯಾರು? ಅರಬ್ಬಿ ಸಮುದ್ರದ ರಾಜ ಯಾರಂದ್ರ ಅರಬ್ಬಿ ಸಮುದ್ರದ ರಾಜ ಯಾರು? ಕೊಲ್ಲಂ. ಕೊಲ್ಲಂ ಬಂದರ. ಕೊಲ್ಲಂ ಬಂದರವನ್ನ ಅರಬ್ಬಿ ಸಮುದ್ರದ ರಾಜ ಅಂತ ಕರೆದ್ರೆ, ಕೊಚ್ಚಿನ್ ಬಂದರವನ್ನ ಅರಬ್ಬಿ ಸಮುದ್ರದ ರಾಣಿ. ಮಸಾಲಿ ಬಂದರ ಅಂತ ಕರೀತಾರೆ. ಕೊಚ್ಚಿನ್ ಬಂದರವನ್ನ ಹೈಯೆಸ್ಟ್ ಮಸಾಲಿ ಪದಾರ್ಥಗಳನ್ನು ರಫ್ತು ಮಾಡ್ತದೆ, ಅದಕ್ಕೆ ಇದನ್ನ ಮಸಾಲಿಯ ಬಂದರ ಎನ್ನುವರು. ಯಾವ ಬಂದರವನ್ನ ಮಸಾಲಿಯ ಬಂದರ ಎನ್ನುವರು ಅಂದ್ರ ಕೊಚ್ಚಿನ್ ಬಂದರವನ್ನ ಮಸಾಲಿಯ ಬಂದರ ಎನ್ನುವರು. 1972ರಲ್ಲಿ ಘೋಷಣೆಯಾಗಿದ್ದು, ಇದನ್ನ ಅರಬ್ಬಿ ಸಮುದ್ರದ ರಾಣಿ ಎನ್ನುವರು. ಅರಬ್ಬಿ ಸಮುದ್ರದ ರಾಜ ಯಾರಂದ್ರೆ ಕೊಲ್ಲಂ ಬಂದರ. ಹಾಗಾದ್ರೆ ಇನ್ನೊಂದು ಕ್ವಶನ್ ಆಗಿದೆ, ಯಾವ ಬಂದರವನ್ನ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ? ಅಲ್ಲಿಪೂಜಿ ಬಂದರ ನೋಡಿ. ಅಲ್ಲಿಪೂಜಿ ಬಂದರ. ಅಲ್ಲಿಪೂಜಿ ಬಂದರ. ಈ ಅಲ್ಲಿಪೂಜಿ ಬಂದರವನ್ನು ಏನು ಕರೀತಾರಂದ್ರ ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಅಲ್ಲಿಪೂಜಿ ಬಂದರ.
ಅಲಿಪುಜಿ ಬಂದರ ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಕಂಡು ಬಂದು, ಈ ಬಂದರದ ವಿಶೇಷತೆ ಏನು ಅಂದ್ರೆ, ಅಲಿಪುಜಿ ಬಂದರದ ವಿಶೇಷ ಇದನ್ನ ಪೂರ್ವ ಕರಾವಳಿ ಅಥವಾ ಪೂರ್ವದ ವೆನ್ನಿಸ್ ಅಂತ ಹೇಳಿ ಕರೀತಾರೆ. ಪೂರ್ವದ ವೆನ್ನಿಸ್ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಏನ್ ಸರ್ ಪೂರ್ವದ ವೆನ್ನಿಸ್ ಅಂದ್ರೆ ಏನು? ಇಟ್ಲಿ ದೇಶದಲ್ಲಿ ಒಂದು ವೆನ್ನಿಸ್ ಅನ್ನುವಂತ ಪ್ರಮುಖವಾಗಿರುವಂತ ಬಂದರ ಇದೆ. ಅಲ್ಲಿ ಹೆಂಗ ಫೇಮಸ್ ಅದು ಮಸಾಲೆ ಪದಾರ್ಥ ಫೇಮಸ್ ಆಗಿದೆಯಲ್ಲ, ಆ ತರ ಕೇರಳ ರಾಜ್ಯದಲ್ಲಿ ಅಲಿಪೂಜಿ ಅನ್ನುವಂತ ಒಂದು ಬಂದರ ಇದೆ. ಅದೇ ತರ ಮಸಾಲೆ ಪದಾರ್ಥಗಳಿಗೆ ಫೇಮಸ್ ಆಗಿದೆ. ಅದಕ್ಕೆ ಈ ಅಲಿಪೂಜಿ ಬಂದರವನ್ನ ಪೂರ್ವದ ವೆನ್ನಿಸ್ ಅಂತ ಹೇಳಿ ಕರೀತಾರೆ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 4 ನೋಡಿ, ಗೋದಾವರಿ ಮತ್ತು ಕೃಷ್ಣ ಕ್ಯಾನಲ್ಗಳಿಂದ ಕಂಡು ಬರ್ತದೆ. ಕಾಕಿನಾಡದಿಂದ ಪುದುಚೇರಿಯವರೆಗೆ, ಕಾಕಿನಾಡ ಕ್ಯಾನಲ್ ಟು ಪುದುಚೇರಿ, ಆಂಧ್ರ ಪ್ರದೇಶ್, ತಮಿಳುನಾಡು, ಪುದುಚೇರಿ 2 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಜಲ ಹೆದ್ದಾರಿ, ಅದು ನಂಬರ್ 4. ಇದು ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 4ರ ಮೇಲೆ ಕ್ವಶನ್ ಆಗಿದೆ ನೋಡಿ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 4. ಇನ್ನು ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 5 ನೋಡಿ, ನ್ಯಾಷನಲ್ ವಾಟರ್ ಹೈವೇ ನಂಬರ್ 5. ಯಾವ ನದಿ ಅಂತಂದ್ರೆ ಬ್ರಾಹ್ಮಣಿ ನದಿ. ಮಹಾನದಿ ಮತ್ತು ಬ್ರಾಹ್ಮಣಿ ನದಿಗಳ ಸಂಯುಕ್ತ ರೂಪ ಬ್ರಾಹ್ಮಣಿ. ಡೆಲ್ಟಾ ಕ್ಯಾನಲ್ಸ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಗೋಯಂಕಾಲಿ ಟು ತಲ್ಚಾರದವರೆಗೆ, ವೆಸ್ಟ್ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಕಂಡು ಬರ್ತದೆ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 5. ನ್ಯಾಷನಲ್ ವಾಟರ್ ಹೈವೇ ನಂಬರ್ 6 ಯಾವ ನದಿಯಲ್ಲಿ ಕಂಡು ಬರ್ತಂದ್ರೆ ಬಾರಕ್ ರಿವರ್. ಫ್ರಮ್ ಲಿಖಿಪುರ ಟು ಬಾಂಗಾ, ಲಿಖಿಪುರದಿಂದ ಬಾಂಗಾದವರೆಗೆ 121 ಕಿಲೋಮೀಟರ್ ಲೆಂತ್ ಇದೆ ನೋಡಿ. 121 ಕಿಲೋಮೀಟರ್ ಉದ್ದವಾಗಿದ್ದು ದೇಶದ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಜಲ ಹೆದ್ದಾರಿ ಇದು. ಇಡೀ ಭಾರತ ದೇಶದಲ್ಲಿಯೇ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವುದಂದ್ರೆ ನ್ಯಾಷನಲ್ ವಾಟರ್ ಹೈವೇ ನಂಬರ್ 6. ಯಾರು ಹೇಳ್ತಾರೆ ರಾಷ್ಟ್ರೀಯ ಜಲ ಹೆದ್ದಾರಿಗಳನ್ನ? ರಾಷ್ಟ್ರೀಯ ಜಲ ಹೆದ್ದಾರಿಗಳು ಗಂಗಾ ರಿವರ್, ಬ್ರಹ್ಮಪುತ್ರ, ಪೆರಿಯಾರ್, ಕೃಷ್ಣ ಮತ್ತು ಗೋದಾವರಿ ಕ್ಯಾನಲ್, ಮಹಾನದಿ, ಬ್ರಾಹ್ಮಣಿ ನದಿ, ಲಾಸ್ಟ್ ಒನ್ ಬಾರಕ ನದಿ. 1620 ಕಿಲೋಮೀಟರ್, 891 ಕಿಲೋಮೀಟರ್, 205 ಕಿಲೋಮೀಟರ್, 1078 ಕಿಲೋಮೀಟರ್, 588 ಕಿಲೋಮೀಟರ್, 121 ಕಿಲೋಮೀಟರ್. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಅಲಹಾಬಾದಿಂದ ಹಾಲ್ದಿಯಾದವರೆಗೆ. ಹಾಲ್ದಿಯಾ, ದುಬ್ರಿಯಿಂದ ಸೈದ್ಯಾದವರೆಗೆ, ಕೊತ್ತಪುರಮದಿಂದ ಕೊಲ್ಲಮದವರೆಗೆ,
ಕಾಕಿನಾಡದಿಂದ ಪುದುಚೇರಿಯವರೆಗೆ. ಕೋಯಂ ಗೋಯಂಕಾಲಿಯಿಂದ ತಲ್ಚಾರದವರೆಗೆ. ಲಿಖಿಪುರದಿಂದ ಬಂಗಾದವರೆಗೆ. ಬರ್ಕೊಂಡ್ರಿ ಎಲ್ಲರೂ? ಇವು ಅನಿವಾರ್ಯಗಳು ಭಯಪಟ್ಲು ಮಾಡಲೇಬೇಕು ನೀವು. ಎಲ್ಲಾ ಸಾರಿಗೆಗಳಲ್ಲಿ ಅತ್ಯಂತ ಅಗ್ಗದ ಸಾರಿಗೆ ಯಾವುದಂತ ಕ್ವಶನ್ ಆಗಿದೆ ಒಂದ್ಸರಿ. ಎಲ್ಲಾ ಸಾರಿಗೆಗಳಲ್ಲಿ ಅತ್ಯಂತ ಅಗ್ಗದ ಸಾರಿಗೆ ವಾಯು ಸಾರಿಗೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ. ಅಗ್ಗದ್ದು ಎಲ್ಲಾ ಸಾರಿಗೆಗಳಲ್ಲಿ ಅಗ್ಗದ್ದು ಯಾವುದು? ಎಲ್ಲ ಸಾರಿಗೆಗಳಲ್ಲಿ ಜಲ ಸಾರಿಗೆ ನೋಡಿ. ಎಲ್ಲ ಸಾರಿಗೆಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದಂದ್ರೆ ಜಲ ಸಾರಿಗೆ. ಇಂಪಾರ್ಟೆಂಟ್ ಕ್ವಶನ್ ಇದು. ನಾವೆಲ್ಲ ರೈಲು ಸಾರಿಗೆ ಹಾಕ್ತೀವಿ, ರಾಂಗ್ ಅದು. ಯಾಕಂದ್ರೆ ರೈಲು ಸಾರಿಗೆ ನಿರ್ಮಾಣ ಬೇಕಾದ್ರೆ ಕೋಟ್ಯಾಂತರ ದುಡ್ಡು ಖರ್ಚಾಗ್ತದೆ. ರಸ್ತೆಗಳ ನಿರ್ಮಾಣ ಮಾಡಬೇಕಾದ್ರೆ ಮತ್ತೆ ವಾಯು ಸಾರಿಗೆ ಅಮೌಂಟ್ ಜಾಸ್ತಿ ಖರ್ಚಾಗ್ತದೆ. ಆದ್ರೆ ಎಲ್ಲೆಲ್ಲಿ ನೀರು ಇರ್ತದಲ್ಲ, ನೀರಿದ್ದ ಪ್ರದೇಶಗಳಲ್ಲಿ ನಾವು ಈಸಿಯಾಗಿ ಹಡಗನ ತಗೊಂಡೋಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದಂದ್ರೆ ಜಲ ಸಾರಿಗೆ. ಭಾರತ ದೇಶದ ಜಲ ಸಾರಿಗೆಯನ್ನ ನಾವು ಪ್ರಧಾನವಾಗಿ 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಒಳನಾಡು ಜಲ ಸಾರಿಗೆ, ಒಳನಾಡು ಜಲ ಸಾರಿಗೆ. ಇನ್ನೊಂದು ಯಾವುದು? ಯಾರ ಹೊರನಾಡಲ್ಲ, ಸಮುದ್ರ ಸಾರಿಗೆ. ಒಂದು ಒಳನಾಡು ಜಲ ಸಾರಿಗೆ, ಇನ್ನೊಂದು ಸಮುದ್ರ ಸಾರಿಗೆ ಅಥವಾ ಸಾಗರಿಕ ಸಾರಿಗೆ ಅಂತ ಕರೀತಾರೆ. ಸಮುದ್ರ ಸಾರಿಗೆ ಅಥವಾ ಸಾಗರಿಕ ಸಾರಿಗೆ. ಒಳನಾಡು ಜಲ ಸಾರಿಗೆಯ ಉದ್ದ ಎಷ್ಟಿದೆ ಅಂತಂದ್ರೆ 14,500 ಕಿಲೋಮೀಟರ್ ಒಳನಾಡು ಜಲ ಸಾರಿಗೆ ಇದೆ. 14,500 ಕಿಲೋಮೀಟರ್ ಒಳನಾಡು ಜಲ ಸಾರಿಗೆ ಲೆಂತ್. ಒಳನಾಡು ಜಲ ಸಾರಿಗೆ ಉದ್ದ ಎಷ್ಟಿದೆ ಅಂದ್ರೆ 14,500 ಕಿಲೋಮೀಟರ್ ಉದ್ದ ಇದೆ. ಸಮುದ್ರ ಸಾರಿಗೆ, ಸಾಗರಿಕ ಸಾರಿಗೆ ನಾವು ಇವತ್ತಿಗೂ 95% ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಯಾವುದರ ಮೂಲಕ ನಿಭಾಯಿಸ್ತೀವಿ ಅಂದ್ರೆ ಅದು ಸಮುದ್ರ ಸಾರಿಗೆ ಮೂಲಕ ಅಥವಾ ಸಾಗರಿಕ ಸಾರಿಗೆ ಮೂಲಕ ನಿಭಾಯಿಸ್ತೀವಿ. ಒಳನಾಡು ಜಲ ಸಾರಿಗೆಯನ್ನ ನಿಭಾಯಿಸುವವರು ಯಾರು ಅಂದ್ರೆ ಆಗಲೇ ಹೇಳಿದೆ ನಿಮಗೆ, 1986ರಲ್ಲಿ ಸ್ಥಾಪನೆಯಾಗಿರುವಂತ
ಕೇಂದ್ರ ಒಳನಾಡು ಜಲಸಾರಿಗೆ ನಿಗಮ. ಕೇಂದ್ರ ಒಳನಾಡು ಜಲಸಾರಿಗೆ ನಿಗಮ. ಈ ಕೇಂದ್ರ ಒಳನಾಡು ಜಲಸಾರಿಗೆ ನಿಗಮ ಏನು ಮಾಡ್ತಂದ್ರೆ ಒಳನಾಡು ಜಲಸಾರಿಗೆಯನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ. ಸಮುದ್ರ ಸಾರಿಗೆ ಮೂಲಕ ಪ್ರೆಸೆಂಟ್ ಎಷ್ಟು ಬಂದರಗಳ ಮೂಲಕ ಅಂದ್ರೆ 14 ಬಂದರಗಳ ಮೂಲಕ ಅಂತಾರಾಷ್ಟ್ರೀಯ ವಾಯು ಸಾರಿಗೆಯನ್ನ ನಿಭಾಯಿಸ್ತೀವಿ. ಎನ್ನೋರ ಬಂದರ, ಮಾಂಡ್ರಾ ಬಂದರ, ವಿಶಾಖಪಟ್ಟಣ ಬಂದರ, ಮುಂಬೈ ಬಂದರ. ಇತ್ತೀಚೆಗೆ ಭಾರತ ದೇಶದಲ್ಲಿ ಖಾಸಗಿ ವಲಯದಲ್ಲಿ ಸ್ಥಾಪನೆಯಾಗಿರುವಂತಹ ಬಂದರ ಯಾವುದು? ಇತ್ತೀಚೆಗೆ ಭಾರತದಲ್ಲಿ ಖಾಸಗಿ ವಲಯದಲ್ಲಿ ಸ್ಥಾಪನೆಯಾಗಿರುವಂತಹ ಬಂದರ ಯಾವುದು? ಮಾಂಡ್ರಾ ಬಂದರ ನೋಡಿ. ಇತ್ತೀಚೆಗೆ ಖಾಸಗಿ ವಲಯದಲ್ಲಿ ಸ್ಥಾಪನೆಯಾಗಿರುವಂತಹ ಬಂದರ ಯಾವ್ದಂದ್ರ ಮಾಂಡ್ರಾ ಬಂದರ. ಈ ಮಾಂಡ್ರಾ ಬಂದರ ಎಲ್ಲಿದೆ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗುಜರಾತ್ ರಾಜ್ಯದಲ್ಲಿ ಕಂಡು ಬಂದು ಇದು ಇತ್ತೀಚೆಗೆ ಭಾರತ ದೇಶದಲ್ಲಿ ಸ್ಥಾಪನೆಯಾಗಿರುವಂತಹ ಒಂದು ಖಾಸಗಿ ವಲಯದ ಬಂದರ ಅಂತೇಳಿ ಕರಿತೀವಿ. ಯಾವ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಯಾವ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಯಾವ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಸರಿಯಾದಂತ ಉತ್ತರ ವಿಶಾಖಪಟ್ಟಣ ಬಂದರ ನೋಡಿ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಬಂದರ ಇದೆಯಲ್ಲ, ಇದನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೆದ್ರೆ ಭಾರತದ ಒಡವೆ ಯಾವುದಂದ್ರೆ ಮುಂಬೈ. ಮುಂಬೈ ಬಂದರವನ್ನ ಭಾರತದ ಒಡವೆ ಅಂತ ಕರೀತಾರೆ. ಮುಂಬೈ ಬಂದರ ಭಾರತದ ಒಡವೆ ಆದ್ರೆ ಪೂರ್ವ ಕರಾವಳಿಯ ಒಡವೆ ವಿಶಾಖಪಟ್ಟಣ. ಟುಟುಕೋರಿಯನ್ ಬಂದರ, ಎನ್ನೋರ ಬಂದರ, ಹಾಲ್ದಿಯಾ ಬಂದರ, ಪಾರದೀಪ ಬಂದರ. ಯಾವ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ? ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್. ಯಾವ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಎಂದು ಕರೆಯುತ್ತಾರೆ? ಸುವರ್ಣ ತ್ರಿಕೋನಾಕಾರದ ಬಂದರ ಯಾವುದು? ಪಾರದೀಪ ಬಂದರ ನೋಡಿ. ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಒಡಿಶಾ ರಾಜ್ಯದ ಪಾರದೀಪ ಬಂದರ ಇದೆಯಲ್ಲ, ಇದನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ. ಮತ್ತೆ ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್. ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್ ಅಂದ್ರೆ ಒಂದೇ, ಸುವರ್ಣ ತ್ರಿಕೋನಾಕಾರದ ಬಂದರ ಅಂದ್ರೆ ಒಂದೇ. ಹೈಯೆಸ್ಟ್ ಖನಿಜ ಸಂಪನ್ಮೂಲಗಳನ್ನ ಈ ಬಂದರದ ಮೂಲಕ ಏನ್ ಮಾಡ್ಲಾಗ್ತದೆ ಅಂದ್ರೆ ರಫ್ತು ಮಾಡಲಾಗುತ್ತದೆ. ಹಿನ್ನೆಲೆಯನ್ನು ಅಧ್ಯಯನ ಮಾಡಿದ್ದೇವೆ. ಪ್ರಾಕೃತಿಕ ಲಕ್ಷಣಗಳನ್ನ, ಭಾರತದ ಹವಾಮಾನ ಮತ್ತು ವಾಯುಗುಣವನ್ನು ಡಿಸ್ಕಸ್ ಮಾಡಿದ್ದೇವೆ. ಮತ್ತೆ ಭಾರತ ದೇಶದ ಮಣ್ಣು ಮತ್ತು ಮಣ್ಣಿನ ವಿಧಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇಷ್ಟು ಚಾಪ್ಟರ್ಗಳನ್ನ ನೋಡಿ. ಜಲ ಹೆದ್ದಾರಿಗಳನ್ನು ನೋಡೋಣ. 6, 7, 8, 10, 5. ಪ್ರಸ್ತುತ ಭಾರತ ದೇಶದಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿಗಳು. ಪ್ರಸ್ತುತ ಭಾರತ ದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ ಎಷ್ಟಂದ್ರ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದ. ರಾಷ್ಟ್ರೀಯ ಜಲ ಹೆದ್ದಾರಿ ಅಂದ್ರೆ ಏನು? ನದಿಗಳ ಮೂಲಕ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯನ್ನು ಕಲ್ಪಿಸುವುದನ್ನೇ ರಾಷ್ಟ್ರೀಯ ಜಲ ಹೆದ್ದಾರಿಗಳು ಅಂತ ಕರಿತೀವಿ. ನದಿಗಳ ಮೂಲಕ. ಇವತ್ತು ನಮ್ಮ ದೇಶದಲ್ಲಿ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವ.
ರಾಷ್ಟ್ರೀಯ ಜಲ ಹೆದ್ದಾರಿಗಳನ್ನ ನಿಭಾಯಿಸಲುವಾಗಿನೇ ಒಂದು ಕಚೇರಿ ಇದೆ, ಕೇಂದ್ರ ಒಳನಾಡು ಜಲ ಸಾರಿಗೆ ನಿಗಮ ಅಂತ ಕರೀತಾರೆ. ಕೇಂದ್ರ ಒಳನಾಡು ಜಲ ಸಾರಿಗೆ ನಿಗಮ. ಕೇಂದ್ರ ಒಳನಾಡು ಜಲ ಸಾರಿಗೆ ನಿಗಮ ಸ್ಥಾಪನೆಯಾದ ವರ್ಷ ಯಾವಾಗಂದ್ರ 1986 ಸ್ಥಾಪನೆಯಾಗಿದೆ. ಈ ಕೇಂದ್ರ ಒಳನಾಡು ಜಲ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕಂಡು ಬರುತ್ತದೆ. ಉತ್ತರ ಪ್ರದೇಶದ ನೋಯ್ಡಾ. ಕೇಂದ್ರ ಒಳನಾಡು ಜಲ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿದ್ದು, ಪ್ರಸ್ತುತ ಭಾರತ ದೇಶದಲ್ಲಿ ಒಟ್ಟು 6 ರಾಷ್ಟ್ರೀಯ ಜಲ ಹೆದ್ದಾರಿಗಳನ್ನ ನೋಡ್ತೀವಿ. ರಾಜ್ಯದ ಯಾವ ನದಿಯಲ್ಲಿ ಒಳನಾಡು ಜಲ ಸಾರಿಗೆ ನೋಡ್ತೀವಿ? ಕಾವೇರಿ ನದಿ, ತುಂಗಭದ್ರಾ, ಹೇಮಾವತಿ, ಅರ್ಕಾವತಿ. ಯಾವ ನದಿಯಲ್ಲಿ ಒಳನಾಡು ಜಲ ಸಾರಿಗೆಯನ್ನು ನೋಡ್ತೀವಿ? ತುಂಗಭದ್ರಾ ನದಿಯಲ್ಲಿ ನೋಡಿ. ಯಾವ ನದಿಯಲ್ಲಿ ಒಳನಾಡು ಜಲ ಸಾರಿಗೆ ನೋಡಕ್ ಸಾಧ್ಯ ಇದೆ ಅಂದ್ರೆ ತುಂಗಭದ್ರಾ. ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇನ್ನೂ ಯೋಜನೆ ಜಾರಿಗೆ ಬಂದಿಲ್ಲ. ಕರ್ನಾಟಕ ರಾಜ್ಯದ ಯಾವ ನದಿಯಲ್ಲಿ ಒಳನಾಡು ಜಲ ಸಾರಿಗೆ ಇದೆ ಅಂತಂದ್ರೆ ತುಂಗಭದ್ರಾ ನದಿಯಲ್ಲಿ ಒಳನಾಡು ಜಲ ಸಾರಿಗೆ ನೋಡಕ ಸಾಧ್ಯ ಇದೆ. ಗಂಗಾ ನದಿ, ನರ್ಮದಾ, ತಪತಿ ನದಿ, ಬ್ರಹ್ಮಪುತ್ರ. ಯಾವ ನದಿಯಲ್ಲಿ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಇದೆ? ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಸರಿಯಾದಂತ ಉತ್ತರ ಗಂಗಾ ನದಿಯಲ್ಲಿ ನೋಡಿ. ಗಂಗಾ ನದಿಯಲ್ಲಿ ಸರಿಯಾಗಿರುವಂತ ಉತ್ತರ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಯಾವ ನದಿಯಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಗಂಗಾ ನದಿಯಲ್ಲಿ ಇದೆ ನೋಡಿ. ನೋಡಿ, ರಾಷ್ಟ್ರೀಯ ಜಲ ಹೆದ್ದಾರಿಗಳು ಅಲಹಾಬಾದ್ ಟು ಹಾಲ್ದಿಯಾದವರೆಗೆ ನ್ಯಾಷನಲ್ ವಾಟರ್ ಹೈವೇ ನಂಬರ್ 1 ಇದು. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಗಂಗಾ ನದಿಯಲ್ಲಿ ಹಾಲ್ದಿಯಾದಿಂದ ಅಲಹಾಬಾದವರೆಗೆ 1620 ಕಿಲೋಮೀಟರ್ ಉದ್ದವಾಗಿದ್ದು ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಅಂದ್ರೆ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ವೆಸ್ಟ್ ಬಂಗಾಳ. ಇನ್ನು ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 2 ನ್ಯಾಷನಲ್ ವಾಟರ್ ಹೈವೇ ನಂಬರ್ 2
ಫ್ರಮ್ ಬ್ರಹ್ಮಪುತ್ರ ರಿವರ್ ದುಬ್ರಿಯಾ ಟು ಸೈದಿಯಾ, ಟೋಟಲ್ ಲೆಂತ್ 891 kilometer. India has total 6 national water highway. Number 2 from Brahmaputra river, Dubri to Saidia, 891 kilometer. Assam, West Bengal, Arunachal Pradesh and Meghalaya. The national water highway number 2 through passes 4 states. First one Assam, Arunachal Pradesh and Meghalaya. ನೋಡಿ, ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 3, ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 3 ವೆಸ್ಟ್ ಕೋಸ್ಟ್ ಕ್ಯಾನಲ್ ಅಂತ ಕರಿತೀವಿ ನಾವು ಇದನ್ನ. ಕೊಲ್ಲಂ ಟು ಕೊತ್ತಾಪುರಂ ಅಂತ ಹೇಳಿ ಕರೀತಾರೆ. ಕೊಲ್ಲಂದಿಂದ ಕೊತ್ತಾಪುರಂವರೆಗೆ ಇದು ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂದ್ರೆ 205 ಕಿಲೋಮೀಟರ್ ಉದ್ದವಾಗಿದೆ. ನೋಡಿ, ಯಾವ ರಾಜ್ಯದಲ್ಲಿ ಕಂಡು ಬರ್ತಂದ್ರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ವೆಸ್ಟ್ ಕೋಸ್ಟ್ ಕ್ಯಾನಲ್, ಕೊಲ್ಲಂ ಟು ಕೊತ್ತಾಪುರಂ. ಉದ್ಯೋಗ ಮಂಡಲ ಅಂತ ಕ್ಯಾನಲ್ ಅಂತ ಬರ್ತಲ್ಲಿ, ಉದ್ಯೋಗ ಮಂಡಲ ಕ್ಯಾನಲ್ ಕೊತ್ತಾಪುರಂದ ಕೊಲ್ಲಂದವರೆಗೆ ಯಾವ ನದಿಯಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ ಸರ್. ಯಾವ ನದಿಯಲ್ಲಿ ಕಂಡು ಬರುತ್ತದೆ ಇದು? ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 3. ಎಕ್ಸಲೆಂಟ್. ಪೆರಿಯಾರ್ ನದಿಯಲ್ಲಿ ಕಂಡು ಬರ್ತದೆ ನೋಡಿ, ಪೆರಿಯಾರ್ ರಿವರ್, ಪೆರಿಯಾರ್ ನದಿಯಲ್ಲಿ ಕಂಡು ಬರುತ್ತದೆ.